ಬ್ರೇಕಿಂಗ್ ಅಪ್ಡೇಟ್. ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗುತ್ತಾ? ಕರಾವಳಿಯಲ್ಲಿ ಮತ್ತೆ ಮಳೆ ಶುರುವಾಗುತ್ತಾ? ಬೆಂಗಳೂರಿಗೆ ಮಳೆ ಬರುತ್ತಾ ಇಲ್ವಾ? ಉತ್ತರ ಕರ್ನಾಟಕದಲ್ಲಿ ಬಿಸಿಲಿದೆಯಾ? ಪೂರ್ತಿ ಡೀಟೇಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ ವೆದರ್ ಅಪ್ಡೇಟ್ಸ್ಗೆ ಸ್ವಾಗತ. ಇವತ್ತು ನಾವು ಮಾತನಾಡೋದು ನಾಳೆ ಅಂದ್ರೆ ಜುಲೈ ತಿಂಗಳ ಗುರುವಾರದ ಹವಾಮಾನದ ಬಗ್ಗೆ. IMDಯ ಜುಲೈ 7ರವರೆಗಿನ ಅಲರ್ಟ್ ಮತ್ತು ತಿಂಗಳ ಟ್ರೆಂಡ್ ಆಧಾರದಲ್ಲಿ ಈ ಅಪ್ಡೇಟ್. IMD ಹೊಸ ಬುಲೆಟಿನ್ ಬಿಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕಳೆದ ವಾರ ಏನಾಗಿತ್ತು ಪ್ಲಸ್ ಜುಲೈ ಟ್ರೆಂಡ್. ಮೊದಲ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋಣ. ಜುಲೈ 1ರಿಂದ 7ರವರೆಗೆ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಇತ್ತು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ 200 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಆಗಿದೆ. ದಕ್ಷಿಣ ಒಳನಾಡು ಅಂದರೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹಾಸನಕ್ಕೆ ಆರೆಂಜ್ ಅಲರ್ಟ್ ಇತ್ತು. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಮಳೆ ಕಡಿಮೆ ಇತ್ತು. IMD ಪ್ರಕಾರ ಜುಲೈ 2026ರಲ್ಲಿ ರಾಜ್ಯಕ್ಕೆ ಸಾಮಾನ್ಯಕ್ಕಿಂತ 94% ಮಳೆ ಮಾತ್ರ ಬರುತ್ತೆ. ಅಂದರೆ ಒಟ್ಟು ಮಳೆ ಸ್ವಲ್ಪ ಕಡಿಮೆ, ಆದರೆ ಬಂದಾಗ ಭಾರಿಯಾಗಿ ಬರುತ್ತೆ. ತಾಪಮಾನವು ಸಾಮಾನ್ಯಕ್ಕಿಂತ 1ರಿಂದ 2 ಡಿಗ್ರಿ ಜಾಸ್ತಿ ಇರಲಿದೆ. ಈಗ ನಾಳೆ ಜುಲೈ 9ರ ನಿರೀಕ್ಷೆ ಏನ್ ನೋಡೋಣ. ಪಾಯಿಂಟ್ ನಂಬರ್ 1, ಕರಾವಳಿ ಮಳೆ ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆ ಕಡಿಮೆ. ಹಗುರದಿಂದ ಮಧ್ಯಮ ಮಳೆ ಮುಂದುವರಿಯಬಹುದು. ರೆಡ್ ಅಲರ್ಟ್ ಮಟ್ಟದ ಅತಿ ಭಾರಿ ಮಳೆ ಇರೋ ಚಾನ್ಸ್ ಕಡಿಮೆ ಇದೆ. ಪಾಯಿಂಟ್ ನಂಬರ್ 2, ದಕ್ಷಿಣ ಒಳನಾಡು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಭಾಗದಲ್ಲಿ ಮೋಡ ಇರುತ್ತೆ. ಸಂಜೆ ವೇಳೆ ಗುಡುಗು ಸಹಿತ ಹಗುರು ಮಳೆ ಬರಬಹುದು. ಪಾಯಿಂಟ್ ನಂಬರ್ 3, ಉತ್ತರ ಕರ್ನಾಟಕ ಬೆಳಗಾವಿ, ಕಲಬುರಗಿ, ಬೀದರ್, ರಾಯಚೂರು ಕಡೆ ಮಳೆ ತುಂಬಾ ಕಡಿಮೆ. ಹವಾಮಾನ ಬಹುತೇಕ ಒಣಗಿರುತ್ತೆ, ಆದರೆ ಗಾಳಿ ಜಾಸ್ತಿ ಇರುತ್ತೆ. ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು ಡೀಟೇಲ್. ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ದಾವಣಗೆರೆ ಜನರೇ ಗಮನಿಸಿ. ನಾಳೆ ಬೆಳಗ್ಗೆ ಹವಾಮಾನ ಮೋಡದಿಂದ ಕೂಡಿರುತ್ತೆ. ಮಧ್ಯಾಹ್ನ 2ರಿಂದ 5ರ ನಡುವೆ ಹಗುರು ಮಳೆ ಬರುವ ಚಾನ್ಸ್ ಇದೆ. 50% ಮಾತ್ರ ಇದೆ. ದೊಡ್ಡ ಮಳೆಯ ಚಾನ್ಸ್ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 28ರಿಂದ 29 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗಾಳಿ ಗಂಟೆಗೆ 25ರಿಂದ 30 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಆಫೀಸ್, ಕಾಲೇಜಿಗೆ ಹೋಗೋರು ಕೊಡೆ ಇಟ್ಕೊಳ್ಳಿ. ರಸ್ತೆ ಟ್ರಾಫಿಕ್ ಜಾಸ್ತಿ ಆಗಬಹುದು, ಹಾಗಾಗಿ ಸಮಯಕ್ಕೆ ಮುಂಚೆ ಹೊರಡಿ. ಕರಾವಳಿ ಪ್ಲಸ್ ಮಲೆನಾಡು ಅಪ್ಡೇಟ್. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಜುಲೈ 7ರವರೆಗೆ ರೆಡ್ ಅಲರ್ಟ್ ಇತ್ತು. 9ರಂದು ಅದರ ತೀವ್ರತೆ ಕಡಿಮೆ ಆಗಬಹುದು, ಆದರೆ ಮಳೆ ಸಂಪೂರ್ಣ ನಿಲ್ಲಲ್ಲ. ದಿನಕ್ಕೆ 2-3 ಸಲ ಹಗುರದಿಂದ ಮಧ್ಯಮ ಮಳೆ ಬರಬಹುದು. ನದಿಗಳು ಇನ್ನು ಅಪಾಯದ ಮಟ್ಟಕ್ಕಿಂತ ಮೇಲೆ ಬರಬಹುದು. ಘಾಟ್ ರಸ್ತೆಗಳಲ್ಲಿ ಭೂಕುಸಿತದ ರಿಸ್ಕ್ ಇನ್ನು ಇರೋದರಿಂದ ಎಚ್ಚರ. ಮೀನುಗಾರರು ಸಮುದ್ರದ ಪರಿಸ್ಥಿತಿ ನೋಡ್ಕೊಂಡು ಹೋಗಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಮಲೆನಾಡು ಭಾಗದಲ್ಲಿ ಇದೇ ರೀತಿ ಹವಾಮಾನ ಇರುತ್ತೆ. ಈಗ ಉತ್ತರ ಕರ್ನಾಟಕದ ಅಪ್ಡೇಟ್. ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು. ನಾಳೆ ಇಲ್ಲಿ ದೊಡ್ಡ ಮಳೆಯ ನಿರೀಕ್ಷೆ ಇಲ್ಲ. ಬಿಸಿಲು ಮತ್ತು ಮೋಡ ಇರುತ್ತೆ. ಗಾಳಿ ಮಾತ್ರ ಗಂಟೆಗೆ 30ರಿಂದ 35 ಕಿಲೋಮೀಟರ್ ವರೆಗೂ ಬೀಸುತ್ತೆ. ಗರಿಷ್ಠ ಉಷ್ಣಾಂಶ 30ರಿಂದ 32 ಡಿಗ್ರಿ ತನಕ ಹೋಗಬಹುದು. ರೈತರಿಗೆ ಇದು ಬಿತ್ತನೆ ಮತ್ತು ಗೊಬ್ಬರ ಹಾಕೋ ಕೆಲಸಕ್ಕೆ ಒಳ್ಳೆ ಸಮಯ. IMD ಏನ್ ಹೇಳಿದೆ ನೋಡೋಣ. ನೈಋತ್ಯ ಮುಂಗಾರು ಇನ್ನು ಆಕ್ಟಿವ್ ಆಗಿದೆ. ಜುಲೈ 2ನೇ ವಾರದಲ್ಲಿ ಮಳೆ ಕಡಿಮೆ ಆಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಮಾತ್ರ ಚದುರಿದ ಮಳೆ ಮುಂದುವರಿಯುತ್ತೆ. ಜುಲೈ 10ರ ನಂತರ ಮತ್ತೆ ಮಳೆ ಜಾಸ್ತಿ ಆಗುವ ಸೂಚನೆ ಇದೆ. ಹಾಗಾಗಿ ನಾವು IMDಯ ಪ್ರತಿದಿನದ ಬುಲೆಟಿನ್ ನೋಡಬೇಕು. ಕೊನೆಯಲ್ಲಿ 5 ಮುಖ್ಯ ಸೂಚನೆ ಕೇಳಿ. ನಂಬರ್ 1, ಕರಾವಳಿ ಜನರು ಜಾಗೃತರಾಗಿರಿ. ನದಿ ದಂಡೆಗೆ ಹೋಗಬೇಡಿ. ನಂಬರ್ 2, ರೈತರೇ ಕರಾವಳಿ ಮಲೆನಾಡಿನಲ್ಲಿ ಮಳೆ ಕಡಿಮೆ ಆದರೂ 2 ದಿನ ಕಾಯಿರಿ. ನಂಬರ್ 3, ಬೆಂಗಳೂರು ಜನರು ಸಂಜೆ ಹೊರಗೆ ಹೋಗುವಾಗ ಕೊಡೆ ಇಟ್ಕೊಳ್ಳಿ. ನಂಬರ್ 4, ಉತ್ತರ ಕರ್ನಾಟಕ ರೈತರು ಬಿತ್ತನೆಗೆ ಈ ವಾರ ಬಳಸಿಕೊಳ್ಳಿ. ನಂಬರ್ 5, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. IMD ಅಲರ್ಟ್ ಬಂದ ಕೂಡಲೇ ಅಪ್ಡೇಟ್ ಕೊಡ್ತೀನಿ. ಇದಿಷ್ಟು ನಾಳೆ ಜುಲೈ 9ರ ಕರ್ನಾಟಕದ ನಿರೀಕ್ಷಿತ ಹವಾಮಾನ ವರದಿ. ಇದು IMDಯ ಅಧಿಕೃತ ಡೇಟಾ ಬರೋವರೆಗಿನ ಅನಾಲಿಸಿಸ್ ಮಾತ್ರ. ಅಧಿಕೃತ ಅಲರ್ಟ್ ಬಂದ ತಕ್ಷಣ ನಾನು ಹೊಸ ವಿಡಿಯೋ ಹಾಕ್ತೀನಿ. ನಿಮ್ಮ ಜಿಲ್ಲೆ ಯಾವುದು ಮತ್ತು ಅಲ್ಲಿ ಮಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಈ ಮಾಹಿತಿ ಉಪಯುಕ್ತ ಆಯ್ತಾ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಸಂಜೆ 6 ಗಂಟೆಗೆ ಭೇಟಿಯಾಗೋಣ. ಸುರಕ್ಷಿತವಾಗಿರಿ. ನಮಸ್ಕಾರ.